ಕೊನೆಗೂ ಗಂಡು ಮಗುವಿಗೆ ಜನ್ಮವನ್ನು ನೀಡಿದ ಆಂಕರ್ ಅನುಶ್ರೀ. ಸೊ ಅಷ್ಟಕ್ಕೂ ಏನಾಯಿತು, ಗಂಡು ಮಗುವಿಗೆ ಯಾವಾಗ ಜನ್ಮವನ್ನು ನೀಡಿದ್ರು, ಸೊ ಎಲ್ಲೂ ಕೂಡ ಯಾಕೆ ವೈರಲ್ ಆಗಿಲ್ಲ ಈ ಒಂದು ವಿಷಯ. ಸೊ ಆಂಕರ್ ಅನುಶ್ರೀ ಹಾಗೆ ಪತಿ ರೋಷನ್ ಈ ವಿಷಯವನ್ನು ಮುಚ್ಚಿಟ್ಟದ್ದು ಯಾಕೆ. ಸೊ ಇವರಿಬ್ಬರ ನಡುವೆ ಏನು ನಡೀತಾ ಇದೆ, ಏನಾದರೂ ಮನಸ್ತಾಪ ಜಗಳಗಳು ನಡೀತಾ ಇವೆಯಾ, ಇವರಿಬ್ಬರು ಜೊತೆಯಾಗಿದ್ದಾರಾ, ಇವರಿಬ್ಬರು ಚೆನ್ನಾಗಿದ್ದಾರಾ. ಸೊ ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸೋಕೆ ನಾನು ಬಂದಿದ್ದೇನೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ. ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ತೀನಿ. ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ತಡ ಯಾಕೆ ಮಾಡೋದು, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹೌದು ಸ್ನೇಹಿತರೆ, ಒಂದು ಆಂಕರ್ ಅನುಶ್ರೀ ಒಂದು ಒಳ್ಳೆಯ ದಂಪತಿ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಆಂಕರ್ ಅನುಶ್ರೀ ಹಾಗೆ ಒಂದು ರೋಷನ್. ಯಾಕಪ್ಪ ಅಂತಂದರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಹಲವಾರು ಒಂದು ಜೋಡಿಗಳು ಈ ಥರ ಇಲ್ವೇ ಇಲ್ಲ. ಯಾಕಪ್ಪ ಅಂತಂದರೆ ಹಲವಾರು ಒಂದು ಕನ್ನಡ ಇಂಡಸ್ಟ್ರಿಯಲ್ಲಿ ನಾವು ಜೋಡಿಗಳನ್ನು ನೋಡಿದ್ದೇವೆ. ಸೊ ಮೊದಲನೇದಾಗಿ ಪ್ರೀತಿಯನ್ನು ಮಾಡ್ತಾರೆ, ಪ್ರೀತಿ ಮಾಡಿ ಒಂದು ಕೆಲವೊಂದಿಷ್ಟು ದಿನಗಳ ಕಾಲ ಜೊತೆಯಲ್ಲಿ ಚೆನ್ನಾಗಿರ್ತಾರೆ. ಅದಾದಮೇಲೆ ನಾನ್ಯಾರೋ ನೀನ್ಯಾರೋ ಅನ್ನುವ ರೀತಿಯಲ್ಲಿ ಒಂದು ಪ್ರೀತಿ ಪ್ರೇಮಗಳು ಒಂದು ಕನ್ನಡ ಇಂಡಸ್ಟ್ರಿಯಲ್ ಆಗಿರ್ಬೋದು, ಹಾಗೆ ಒಂದು ಬೇರೆ ಇಂಡಸ್ಟ್ರಿಯಲ್ ಆಗಿರ್ಬೋದು, ಎಲ್ಲ ಇಂಡಸ್ಟ್ರಿಗಳಲ್ಲೂ ಇದೇ ಥರ ಒಂದು ಪ್ರೀತಿ ಪ್ರೇಮ ಅಂತಕ್ಕಂಥದ್ದು ನಡೀತಾ ಇವೆ. ಆದರೆ ನಿಜವಾದ ಪ್ರೀತಿಗೆ ಎಲ್ಲೂ ಕೂಡ ಬೆಲೆ ಸಿಗ್ತಾ ಇಲ್ಲ. ಸೊ ಅಂತ ಒಂದು ಮೋಸದ ಪ್ರೀತಿಗೆ ಇನ್ನೂವರೆಗೂ ಕೂಡ ಬೆಲೆ ಸಿಗ್ತಾ ಇದೆ. ನಾವು ಹಲವಾರು ಜೋಡಿಗಳನ್ನು ಕೂಡ ನೋಡಿದ್ದೇವೆ. ಈಗ ಚಂದನ್ ಶೆಟ್ಟಿ ಹಾಗೆ ನಿವೇದಿತಾ ಗೌಡ, ಸೊ ಇವರನ್ನು ಕೂಡ ನೋಡಿದ್ದೇವೆ. ಕೆಲವೊಂದಿಷ್ಟು ದಿನಗಳ ಪ್ರೀತಿಯನ್ನ ಮಾಡಿದ್ರು, ಸೊ ಇಬ್ರು ಕೂಡ ಜೊತೆಯಲ್ಲಿದ್ರು. ಅದಾದ ನಂತರ ಇಬ್ಬರಿಗೂ ಒಂದು ಮನಸ್ತಾಪ ಆಗ್ತಿದೆ, ಇಬ್ರು ಸರಿ ಹೊಂತಿಲ್ಲ ಅಂತಕ್ಕಂಥ ಒಂದು ಮ್ಯಾಟ್ರಿನಿಂದ ಒಂದು ಡಿವೋರ್ಸ್ ಅನ್ನ ಪಡೆದ್ರು. ಸೊ ಈ ರೀತಿಯಾದ ಒಂದು ಜೋಡಿಗಳೇ ಹೆಚ್ಚಾಗ್ತಾ ಇವೆ. ಇಂಥದ್ರಲ್ಲಿ ಆಂಕರ್ ಅನುಶ್ರೀ ಹಾಗೆ ರೋಷನ್ ತುಂಬಾನೇ ಒಂದು ಒಳ್ಳೆಯ ಬಾಂಡಿಂಗ್ ನಲ್ಲಿ ಇದ್ದಾರೆ. ಮೊದಲನೇದಾಗಿ ಇವರಿಬ್ರು ಪ್ರೀತಿಸಿ ಮದುವೆ ಆದಂಥವ್ರು. ಇವರು ಕೂಡ ಎಲ್ಲರ ತರ ಕೆಲವೊಂದಿಷ್ಟು ದಿನಗಳ ಕಾಲ ಪ್ರೀತಿಸಿದಂಥವ್ರು. ಹೌದು ಸ್ನೇಹಿತರೆ, ಇವರು ಮೊದಲನೇದಾಗಿ ಹೇಳಬೇಕಪ್ಪ ಅಂತಂದ್ರೆ 3 ವರ್ಷ ಫ್ರೆಂಡ್ಶಿಪ್ ನಲ್ಲಿ ಇದ್ದಂಥವ್ರು. ಇವರು ಮೊದಲನೇದಾಗಿ ಒಂದು ಕಾಫಿ ಡೇಲಿ ಮೀಟ್ ಆಗ್ತಾರಂತೆ. ಸೊ ಇವರಿಬ್ಬರನ್ನ ಮೀಟ್ ಮಾಡಿಸೋದು ರಾಜ್ಬಿ ಶೆಟ್ಟಿ ಅಂತೆ. ಸೊ ರಾಜ್ಬಿ ಶೆಟ್ಟಿ ಅವರಿಂದ ಇವರಿಬ್ರು ಮೀಟ್ ಆಗಿ ಸೊ ಇಬ್ಬರ ನಡುವೆ ಒಂದು ಒಳ್ಳೆಯ ಬಾಂಡಿಂಗ್ ಬೆಳೆಯುತ್ತೆ ಅಂತೆ. ಅದು ಫ್ರೆಂಡ್ಶಿಪ್ಗೆ ಕನ್ವರ್ಟ್ ಆಗಿ ಒಂದು 2 ರಿಂದ 3 ವರ್ಷಗಳ ಕಾಲ ಫ್ರೆಂಡ್ಶಿಪ್ ಆಗಿ ಇರತ್ತಂತೆ. ಅದಾದ ನಂತರ ಇವರಿಬ್ಬರಿಗೆ ಸರಿ ಹೊಂದಿ ನಾವಿಬ್ರು ಮದುವೆ ಆದರೆ ಚೆನ್ನಾಗಿರುತ್ತೆ, ನಮ್ಮ ಜೀವನದಲ್ಲೂ ಮುಂದೆ ಕೂಡ ಚೆನ್ನಾಗಿರ್ತೀವಿ ಅಂತಕ್ಕಂಥ ಒಂದು ಡಿಸಿಷನ್ ಅನ್ನ ತೆಗೆದುಕೊಳ್ತಾರಂತೆ. ಅದಾದ ನಂತರ ಇಬ್ರು ಕೂಡ ಮದುವೆಯನ್ನ ಆದ್ರು. ಸೊ ಸುಖಮಯವಾಗಿ ಜೀವನವನ್ನ ನಡೆಸ್ತಾ ಬಂದ್ರು ಅಭಿಮಾನಿಗಳ ಮುಂದೆ. ಸೊ ಒಂದು ಅದ್ದೂರಿಯಾಗಿ ಮದುವೆಯನ್ನ ಕೂಡ ಆಂಕರ್ ಅನುಶ್ರೀ ಹಾಗೆ ರೋಷನ್ ಅವರು ಆದ್ರು. ಅದಾದ ನಂತರ ಇವರಿಬ್ರು ತುಂಬಾನೇ ಚೆನ್ನಾಗಿ ಅನ್ಯೋನ್ಯವಾಗಿ ಜೀವನವನ್ನ ಮಾಡ್ತಾ ಇದ್ರು. ಸೊ ಈಗ ಏನಾಯ್ತು, ಯಾವ ರೀತಿಯಾಗಿ ಇವರು ಒಂದು ಶುಭ ಸುದ್ದಿಯನ್ನ ಕೊಟ್ಟಿದ್ದಾರಂತೆ, ಇದು ನಿಜಾನ ಸುಳ್ಳ ಅಂತಕ್ಕಂಥದ್ದನ್ನ ಒಂದೊಂದಾಗಿ ತಿಳಿದುಕೊಂಡು ಹೋಗೋಣ ಬನ್ನಿ. ಹೌದು ಸ್ನೇಹಿತರೆ, ಇಲ್ಲ ಆಂಕರ್ ಅನುಶ್ರೀ ಹೇಳಿದ್ರು ಹಲವಾರು ಬಾರಿ ಒಂದು ಸರಿಗಮಪಲ್ಲಿಗಿರ್ಬೋದು, ಹಾಗೆ ಕೆಲವೊಂದಿಷ್ಟು ರಿಯಾಲಿಟಿ ಶೋಗಳಲ್ಲಿ ನಾವು ನೋಡಿದ್ದೇವೆ. ಆಂಕರ್ ಅನುಶ್ರೀ ಅವರು ತುಂಬಾನೇ ಒಂದು ಅವರ ಗಂಡನ ಬಗ್ಗೆ ಒಳ್ಳೆಯ ಮಾತುಗಳನ್ನು ಆಡಿದ್ರು. ಸೊ ನಾನು ಲೇಟಾಗಿ ಮದುವೆ ಆದೆ ಅಂತಕ್ಕಂಥದ್ದನ್ನ ಕೆಲವೊಂದಿಷ್ಟು ಜನ ನನಗೆ ಹೇಳ್ತಾ ಇದ್ರು. ನೀನು ತುಂಬಾ ಲೇಟಾಗಿ ಮದುವೆ ಆದೆ, ನಿಂದು ಇದು ಸರಿಯಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ರು. ಆದ್ರೆ ನನಗೆ ಈಗ ಅರ್ಥ ಆಗ್ತಿದೆ, ನಾನು ಎಷ್ಟೇ ಲೇಟಾಗಿ ಮದುವೆ ಆದ್ರೂ ಕೂಡ ನಾನು ಒಳ್ಳೆಯ ಗಂಡನನ್ನೇ ಆಯ್ಕೆ ಮಾಡ್ಕೊಂಡಿದ್ದೇನೆ. ನಾನು ಎಷ್ಟೇ ಲೇಟ್ ಆದ್ರೂ ಕೂಡ ಒಂದು ಒಳ್ಳೆಯ ಗಂಡನನ್ನೇ ಆಯ್ಕೆ ಮಾಡಿದ್ದೇನೆ. ಲೇಟ್ ಆದ್ರೂ ಕೂಡ ಲೇಟೆಸ್ಟ್ ಆಗಿ ನನ್ನ ಗಂಡ ನನಗೆ ಸಿಕ್ಕಿದ್ದಾರೆ. ಯಾಕಪ್ಪ ಅಂತಂದ್ರೆ ಇಂಥ ಗಂಡ ಎಲ್ರಿಗೂ ಕೂಡ ಸಿಗೋದಿಲ್ಲ. ನಾನು ನನ್ನ ಹೋದ ಜನ್ಮದಲ್ಲಿ ಪುಣ್ಯವನ್ನ ಮಾಡಿದ್ದೇನೆ. ಸೊ ನನಗೆ ಮುಂದಿನ ಜನ್ಮ ಅಂತಿದ್ರೆ ಖಂಡಿತವಾಗ್ಲೂ ಇವರೇ ನನ್ನ ಪತಿಯಾಗಿ ಬರಲಿ, ರೋಷನ್ ಅವರೇ ನನ್ನ ಪತಿಯಾಗಿ ಬರಲಿ ಅಂತಕ್ಕಂಥ ಮಾತನ್ನ ಇಲ್ಲಿ ಆಂಕರ್ ಅನುಶ್ರೀ ಅವರು ಹೇಳಿದ್ದಾರೆ. ಮತ್ತೆ ಮುಂದುವರೆದು ಹೇಳ್ತಾರೆ, ಇಲ್ಲ ನಾನು ಕೆಲಸ ಅಂತ ತುಂಬಾನೇ ಬಡ್ಕೊಳ್ತಾ ಇದ್ದೀನಿ. ಸೊ ಯಾವಾಗಲೂ ಕೆಲಸ ಅಂತ ಬಡ್ಕೊಳ್ತಾ ಇರ್ತೀನಿ. ನನ್ನ ತಂದೆ ತಾಯಿಗಾಗಿರ್ಬೋದು, ಹಾಗೆ ನನ್ನ ಫ್ಯಾಮಿಲಿಗಾಗಿರ್ಬೋದು, ನನ್ನ ಗಂಡ ರೋಷನ್ಗಾಗಿರ್ಬೋದು, ನಮ್ಮ ಅತ್ತೆ ಮಾವಂದ್ರಿಗಾಗಿರ್ಬೋದು, ಯಾರಿಗೂ ಕೂಡ ನಾನು ಸರಿಯಾಗಿ ಟೈಮನ್ನು ಕೊಡ್ತಾ ಇಲ್ಲ. ಸೊ ಈ ರೀತಿಯಾದ ಒಂದು ಘಟನೆಗಳು ನಮ್ಮಲ್ಲಿ ನಡೀತಾ ಇವೆ. ನಾನು ಅವರಿಗೆ ಕೂಡ ಟೈಮ್ ಕೊಡೋಕೆ ಆಗ್ತಿಲ್ಲ. ಸೊ ನಾನು ತಪ್ಪು ಮಾಡ್ತಾ ಇದ್ದೀನಿ ಅಂತ ನನಗೆ ಈಗ ಅನಿಸ್ತಾ ಇದೆ. ಸೊ ಖಂಡಿತವಾಗ್ಲೂ ನಾನು ಇನ್ಮೇಲೆ ಆದಷ್ಟು ಕೆಲಸವನ್ನ ಕಮ್ಮಿ ಮಾಡ್ಕೊಂಡ್ಬಿಟ್ಟು ಸೊ ಅವರಿಗೆ ಟೈಮನ್ನು ಕೊಡೋಕೆ ಸ್ಟಾರ್ಟ್ ಮಾಡ್ತೀನಿ. ನನ್ನ ತಂದೆ ತಾಯಿಗಾಗಿರ್ಬೋದು, ನನ್ನ ಗಂಡ ಅಥವಾ ನನ್ನ ಅತ್ತೆ ಮಾವಂದ್ರಿಗೆ ಟೈಮನ್ನು ಕೊಡ್ತೀನಿ ಅಂತಕ್ಕಂಥ ಮಾತನ್ನ ಇಲ್ಲಿ ಆಂಕರ್ ಅನುಶ್ರೀ ಅವರು ಒಂದು ಸ್ಪಷ್ಟವಾಗಿ ಮಾಧ್ಯಮದ ಮುಂದೆ ಹೇಳಿಕೊಂಡಿದ್ದಾರೆ. ಇನ್ನು ಇವರು ಶುಭ ಸುದ್ದಿಯನ್ನು ಕೊಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಕೆಲವೊಂದಿಷ್ಟು ಮೂಲಗಳ ಪ್ರಕಾರ ತಿಳಿದು ಬರ್ತಾ ಇವೆ. ಇವರು ಗಂಡು ಮಗುವಿಗೆ ಜನ್ಮವನ್ನು ನೀಡಿದ್ದಾರೆ, ಗರ್ಭಿಣಿಯಾಗಿದ್ದಾರೆ ಅಂತಕ್ಕಂಥದ್ದು ಕೆಲವೊಂದಿಷ್ಟು ಮಾಹಿತಿಗಳ ಪ್ರಕಾರ ತಿಳಿದು ಬರ್ತಾ ಇದೆ. ಇನ್ನು ಇದು ನಿಜಾನ ಸುಳ್ಳ ಅಂತಕ್ಕಂಥದ್ದನ್ನ ನೋಡೋದಾದ್ರೆ ಸ್ಪಷ್ಟವಾಗಿ ಇಲ್ಲಿವರೆಗೂ ಕೂಡ ಯಾವುದೇ ಮಾಹಿತಿ ನಮಗೆ ಸಿಕ್ಕಿಲ್ಲ. ಸೊ ಇನ್ನು ಮೇಲೆ ಏನಾದರೂ ಮಾಹಿತಿ ಸಿಕ್ಕರೆ ಖಂಡಿತವಾಗ್ಲೂ ನಾನು ನಿಮಗೆ ಅಪ್ಡೇಟ್ ಕೊಡ್ತೀನಿ. ಸೊ ಈ ಒಂದು ವಿಷಯದ ಬಗ್ಗೆ ಏನು ಅನಿಸುತ್ತೆ, ಇವರು ನಿಜವಾಗ್ಲೂ ಒಂದು ಶುಭ ಸುದ್ದಿಯನ್ನು ಕೊಟ್ಟಿದ್ದಾರಾ ಅಥವಾ ಇದೊಂದು ಏನಾದರೂ ಫೇಕ್ ನ್ಯೂಸ್, ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.